ನಮಸ್ತೆ ವೇದವತಿ ಮೇಡಮ್, ನಮಸ್ತೆ ಗೀತಾ ನಮಸ್ತೆ. ಮೇಡಮ್, ನಿಮಗೂ ನಮಸ್ತೆ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ ಮತ್ತು ಈ ವೇದಿಕೆಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿಯವರಿಗೂ, ಲಕ್ಷ್ಮೀ ರಂಗನಾಥ್ ರವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಪರಿಸರಕ್ಕೆ, ಭೂತಾಯಿಗೆ, ಯೂನಿವರ್ಸಿಗೆ, ಆಶ್ರಮ ಮಾಸ್ಟರಿಗೆ, ಗುರು ಹಿರಿಯರಿಗೆ, ನನ್ನ ಹೆತ್ತ ತಂದೆ ತಾಯಿಗೂ ನಮಸ್ಕರಿಸುತ್ತಾ, ಇಲ್ಲಿ ವೇದಿಕೆಯಲ್ಲಿರುವ ನನ್ನ ಎಲ್ಲಾ ಆತ್ಮೀಯ ಆತ್ಮ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು ನನ್ನ ಇವತ್ತಿನ ಸಮಗ್ರ ಜೀವನ ಶೈಲಿಯ ಟಾಪಿಕ್ ಅನ್ನು ಹೇಳಲು ಇಚ್ಛಿಸುತ್ತೇನೆ. ನಾನು ಇವತ್ತು ತೆಗೆದುಕೊಂಡಿರುವ ಟಾಪಿಕ್ ಅಲೋವೆರಾ. ಅಲೋವೆರಾ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದು. ಇದು ಅಲೋವೆರಾ, ಇದನ್ನ ಕನ್ನಡದಲ್ಲಿ ಲೋಳೆಸರ ಅಂತ ಹೇಳ್ತಾರೆ. ಮತ್ತೆ ಇದನ್ನು ಇದರಲ್ಲಿ ಕುಮಾರಿ ಅಂತಾನು ಆಯುರ್ವೇದದಲ್ಲಿ ಹೇಳ್ತಾರೆ. ಕುಮಾರಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಇದು ಅಪಾರವಾದ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಮಾಸ್ಟರ್ಸ್. ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಇದನ್ನ ಹೇಗೆ ಉಪಯೋಗಿಸ್ಬೇಕು, ಯಾವ ಕಾಯಿಲೆಗಳಿಗೆ ಇದು ಒಳ್ಳೆಯದು ಅಂತ ತಿಳಿಯೋಣ ಮಾಸ್ಟರ್ಸ್. ಈಗಾಗಲೇ ಎಲ್ಲರಿಗೂ ಅಷ್ಟಷ್ಟು ಗೊತ್ತೇ ಇರುತ್ತದೆ, ಆದರೂ ತಿಳಿದುಕೊಳ್ಳುವ ವಿಷಯದಲ್ಲಿ ಅನೇಕ ಇದೆ ಮಾಸ್ಟರ್ಸ್. ಇದು ಅಲೋವೆರಾ ಮುಖ್ಯವಾಗಿ ಇದು ದೇಹಕ್ಕೆ ಇದು ಶೀತ, ಇದು ಶೀತಕಾರಿಯಾಗಿರುತ್ತೆ. ಉಷ್ಣ ಶರೀರದವರಿಗೆ ಇದು ಬಾರಿ ಒಳ್ಳೆಯದು. ಇದು ಟೇಸ್ಟ್ ನಲ್ಲಿ ಕಹಿ ಇರುತ್ತದೆ. ಇದು ಆಯುರ್ವೇದದಲ್ಲಿ ಇದಕ್ಕೆ ಗುರು ಅಂತಾನು ಹೇಳ್ತಾರೆ. ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇದು ಆಯಿಲಿ ಅಂಶವನ್ನು ಜಾಸ್ತಿ ಮಾಡುತ್ತದೆ. ಅಲೋವೆರಾ ಲಿವರಿಗೆ ತುಂಬಾ ಒಳ್ಳೆಯದು. ನಾವು ಈ ಜಾಂಡೀಸಿಗೆ ಸಹ ಇದನ್ನು ಉಪಯೋಗಿಸಬಹುದು. ಹೆಪಟೈಟಿಸ್ ಮತ್ತು ಅದಕ್ಕೂ ಒಳ್ಳೆಯದು. ಮತ್ತು ಯಾವ ರೀತಿ ಉಪಯೋಗಿಸಬಹುದು ಅಂತ ತಿಳಿಯೋಣ ಮಾಸ್ಟರ್ಸ್. ಇದರಲ್ಲಿ ಯಾವ ವಿಟಮಿನ್ಸ್ ಇದೆ ಅಂತ ಈಗ ತಿಳಿಯೋಣ ಮಾಸ್ಟರ್ಸ್. ಇದರಲ್ಲಿ ವಿಟಮಿನ್ ಎ, ಸಿ, ಬಿ ಇರುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ತುಂಬಾ ಇರುತ್ತದೆ. ಇದು ನಮ್ಮ ರಕ್ತವನ್ನು ಶುದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಅಲೋವೆರಾ ತಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿರುವ ಹಸಿರು ಭಾಗ, ಮೇಲ್ಭಾಗದ ಸ್ಕಿನ್ ತೆಗೆದ್ಬಿಟ್ಟು ಅದರಲ್ಲಿರುವ ಪಲ್ಪನ್ನು ಅಥವಾ ತಿರುಳನ್ನು ನಾವು ಅದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಜೇನುತುಪ್ಪ ಹಾಕಿ ಯೂಸ್ ಮಾಡಿದ್ರೆ, ಇಲ್ಲಾಂದ್ರೆ ಜ್ಯೂಸ್ ಮಾಡಿ ಸಹ ಕುಡಿಬಹುದು. ಮೊದಲನೆಯದಾಗಿ ಇದು ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಇರುತ್ತದೆ ಅಥವಾ ಲಿವರ್ನ ತೊಂದರೆ ಯಾರಿಗಿರುತ್ತದೆ, ಮತ್ತೆ ಫ್ಯಾಟಿ ಲಿವರ್ ಆಗಿದೆ ಅಂತವರು ಇದನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಈ ಅಲೋವೆರಾ ಸೇವನೆ 10 ಅಥವಾ 15 ml ನಷ್ಟು ಸೇವನೆ ಮಾಡಬೇಕು. ಇದು ಫ್ರೆಶ್ ಜ್ಯೂಸು, ಇದು ಒಳ್ಳೆಯದು. ಮನೆಯಲ್ಲೇ ಇರುವ ಲೋಳೆಸರದಿಂದ ನಾವೇ ಪಲ್ಪ್ ತೆಗೆದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈಗ ಹೊರಗಡೆಯಿಂದ ತಂದು ಮಾಡೋದ್ಕಿನ್ನ ಮನೇಲಿ ಮಾಡ್ಕೊಂಡ್ರೇನೆ ತುಂಬಾ ಒಳ್ಳೆಯದು. ಲಿವರ್ನ ತೊಂದರೆ, ಜೀರ್ಣಶಕ್ತಿ ತೊಂದರೆ ಇರುವವರಿಗೆ ತುಂಬಾ ಒಳ್ಳೆಯ ಆರೋಗ್ಯಕರವಾದ ಔಷಧಿಯಾಗಿದೆ. ಮತ್ತು ಇದು ಮುಖದ ಮೇಲೆ ಪಿಂಪಲ್ಸ್ ಆಗಿದ್ರೆ ಮತ್ತೆ ಈ ಅಲೋವೆರಾನ ಅಪ್ಲೈ ಮಾಡ್ತಾ ಹೋದ್ರೆ ಕ್ರಮೇಣ ಪಿಂಪಲ್ಸ್, ಅದರಲ್ಲಿರುವ ಕಲೆಗಳು ಎಲ್ಲ ಕಡಿಮೆಯಾಗಿ ಮಾಯವಾಗುತ್ತದೆ. ಮತ್ತೆ ಇದನ್ನು ಸುಟ್ಟ ಗಾಯಗಳು ಏನಾದ್ರು ಸುಟ್ಕೊಂಡಾಗ ಇದನ್ನ ಇದರ ಪಲ್ಪ್ ತೆಗೆದುಬಿಟ್ಟು ಹಚ್ಚುವುದರಿಂದ ತುಂಬಾ ಸಹಾಯಕಾರಿಯಾಗಿದೆ. ಮತ್ತೆ ಇದು ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆ ಇರುತ್ತದೆ, ಕೆಲವರಿಗೆ ಬ್ಲೀಡಿಂಗ್ ಸರಿ ಆಗಲ್ಲ, ಇಂಥವರಿಗೆ ಇದು ಸಹ ಉಪಯೋಗಕಾರಿಯಾಗಿದೆ. ಅಂತವ್ರು ಇದನ್ನು ಯೂಸ್ ಮಾಡಬಹುದು. ಮತ್ತೆ ಹೆಣ್ಣು ಮಕ್ಕಳಲ್ಲಿ ಎಗ್ ರಿಲೀಸ್ ಆಗ್ತಿರಲ್ಲ ಅಂತವರು ಸಹ ಇದನ್ನು ಉಪಯೋಗಿಸಬಹುದು. ಮತ್ತೆ ಮುಖದ ಮೇಲೆ ಮೊಡವೆಯ ಕಲೆಗಳಿದ್ರೆ ಅಲೋವೆರಾನ ಯೂಸ್ ಮಾಡಬಹುದು. ಮುಖಕ್ಕೆ ಚೆನ್ನಾಗಿ ಪಲ್ಪನ್ನು ಮಸಾಜ್ ಮಾಡುವುದರಿಂದ ಮುಖದ ಕಾಂತಿ ಸಹ ಹೆಚ್ಚುತ್ತದೆ. ಮತ್ತೆ ಈಗ ಗಂಡಸರಿಗೆ ಹೇಳ್ಬೇಕು ಅಂದ್ರೆ ಅವರು ಶೇವಿಂಗ್ ಮಾಡ್ಕೊಂತಾರ. ಶೇವಿಂಗ್ ಮಾಡ್ಕೊಳ್ಳುವಾಗ ಅವ್ರಿಗೆ ಏನಾದ್ರು ರ್ಯಾಷಸ್ ಆಗಿದೆ, ಶೇವಿಂಗ್ ಮಾಡಿ ಆದ ಮೇಲೆ ರೆಡ್ ರ್ಯಾಷಸ್ ಬಂದ್ಬಿಡುತ್ತೆ. ಅವಾಗ ಅಂತವರು ಏನ್ ಮಾಡ್ಬೇಕು ಅಂದ್ರೆ ಶೇವಿಂಗ್ ಮಾಡುವ ಮೊದಲೇ ಮುಖಕ್ಕೆ ಅಪ್ಲೈ ಮಾಡಿ 5 ನಿಮಿಷ ಬಿಟ್ಟು ಆಮೇಲೆ ಅವರು ಶೇವಿಂಗ್ ಮಾಡುವುದರಿಂದ ರೆಡ್ ರ್ಯಾಷಸ್ ಬರುವುದಿಲ್ಲ. ಈ ರೀತಿಯ ತೊಂದರೆಗಳು ಯಾವುದು ಬರುವುದಿಲ್ಲ.
ಮತ್ತೊಂದು ಜಾಯಿಂಟ್ ಪೇನ್ ತೊಂದರೆ ಇದ್ರೂ ಸಹ ಇದನ್ನು ಉಪಯೋಗಿಸಬಹುದು. ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ರು ಇದನ್ನು ಕೊಲೆಸ್ಟ್ರಾಲ್ ಅನ್ನು ಇದು ಕಡಿಮೆ ಮಾಡುತ್ತದೆ. ಹೀಗೆ ಇದರಿಂದ ಅನೇಕ ಬೆನಿಫಿಟ್ಸ್ ಇದೆ. ಮತ್ತೆ ಕಿವಿಗೆ ಆಗಬಹುದು, ಕಣ್ಣಿಗೆ ಮತ್ತು ಕೂದಲಿಗೆ, ಸ್ಕಿನ್ನಿಗೆ ತುಂಬಾ ಇದರಿಂದ ಬೆನಿಫಿಟ್ ಆಗುತ್ತದೆ ಮಾಸ್ಟರ್ಸ್. ಮತ್ತೆ ಇದರಲ್ಲಿ ನರಗಳು ಸಹ ಇಂಪ್ರೂವ್ ಆಗ್ಲಿಕ್ಕೆ ಒಳ್ಳೆಯದು. ಮತ್ತು ಇದರಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಸೋಡಿಯಂ, ಮೆಗ್ನೀಷಿಯಂ ಸಹ ಇರೋದ್ರಿಂದ ನಮ್ಮ ಮೂಳೆಗಳಿಗೆ ಸಹ ಒಳ್ಳೆಯ ಔಷಧಿಯಾಗಿದೆ. ಮತ್ತೆ ಇದರ ಸೇವನೆಯಿಂದ ಮೂಳೆಗಳು ಸಹ ಗಟ್ಟಿಯಾಗಿರುತ್ತದೆ. ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋದ್ಕಿಂತ ಮನೆಯಲ್ಲೇ ಬೆಳೆದ ಫ್ರೆಶ್ ಆಗಿರೋ ಅಲೋವೆರಾ ಬಳಸುವುದು ತುಂಬಾ ಉತ್ತಮ. ಇದನ್ನು ಬಳಸುವಾಗ ಅಲೋವೆರಾದ ಒಳಗಿನ ಪಲ್ಪನ್ನು ಮಾತ್ರ ತಗೋಬೇಕು. ಮತ್ತೆ ಅದನ್ನ ಹಾಕೊಂಡು ಕೆರೆದು ತೆಗಿಬಾರ್ದು. ಅದು ಅದರಲ್ಲಿರುವ ಹಸಿರು ಭಾಗ ಬರಬಾರ್ದು, ಅದು ಒಳ್ಳೆಯದಲ್ಲ. ಇದು ಸ್ಕಿನ್ ಮತ್ತು ಹೇರ್ ಕೇರ್ಗೆ ರಾಮಬಾಣ. ಇದನ್ನು ಹೇಗೆ ಮಾಡೋದು, ಹೇಗೆ ಮನೆಯಲ್ಲೇ ಮಾಡಿಟ್ಕೋಬಹುದು ಅಂತ ತಿಳಿಸ್ತೀನಿ. ಇದು ಫ್ರೆಶ್ ಆಗಿರುವ ಲೋಳೆ ಸರ ತಗೊಂಡ್ಬಂದು, ಅದು ಅರ್ಧ ಕೆಜಿ ಅಲೋವೆರಾ ಪಲ್ಪ್ ತಗೊಂಡು ಅದರ ಜೊತೆ ಅರ್ಧ ಕೆಜಿ ಜೋನಿ ಬೆಲ್ಲ ಇದನ್ನು ಹಾಕಬಹುದು. ಅದು ಇಲ್ಲ ಅಂದ್ರೆ ಮನೆಯಲ್ಲಿರೋದೇ ಬೆಲ್ಲ ಆಗುತ್ತೆ, ಮಾಮೂಲಿ ಬಳಸ್ತೀವಲ್ಲ ಅದನ್ನೇ ಪುಡಿ ಮಾಡ್ಕೊಂಡು ಅದನ್ನು ಗಟ್ಟಿ ಬೆಲ್ಲವನ್ನೇ ಪುಡಿ ಮಾಡಿ ಹಾಕಬಹುದು. ಇದನ್ನ ಮಿಕ್ಸ್ ಮಾಡ್ಬಿಟ್ಟು 7 ದಿನ ಇಡ್ಬೇಕು. ಇದನ್ನ ಹಾಗೆ 7 ದಿನ ಆದ ಮೇಲೆ ಇದನ್ನು ಉಪಯೋಗಿಸಬೇಕು. ಹೇಗೆ ಅಂದ್ರೆ ನಾವು ಪ್ರತಿದಿನ 1 ಅಥವಾ 2 ಸ್ಪೂನ್ ಅದನ್ನು ತಗೊಳ್ಬಹುದು. ಇದನ್ನು ತಗೊಳ್ಳೋದ್ರಿಂದ ಹೊಟ್ಟೆಯಲ್ಲಿರುವ ಸಮಸ್ಯೆಗಳು ಅಂದ್ರೆ ಮಲಬದ್ಧತೆಗೆ, ಹೊಟ್ಟೆ ನೋವಿಗೆ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ್ರೆ, ಹೈಪೋ ಅಸಿಡಿಟಿ ಇರಬಹುದು, ಈ ತರಹದ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಮತ್ತೆ ಇದು ಪೈಲ್ಸ್ ಇದ್ದವರಿಗೆ, ಮಲಬದ್ಧತೆ ಪ್ರಾಬ್ಲಮ್ ಇರುವವರು ಇದನ್ನು ಬಿಡದೆ ಮಾಡ್ಕೋಬೇಕು. ಇದನ್ನ ದಿನಾ ಸೇವನೆ ಮಾಡುವುದರಿಂದ ಇಂಥವರು ಈ ಎಲ್ಲಾ ಸಮಸ್ಯೆಗಳಿಂದ ದೂರ ಆಗಬಹುದು. ಈಗ ಬೆಲ್ಲದ ಬದಲಿಗೆ ನಾವು ಲೋಳೆ ಸರದ ಜೊತೆ ಜೇನುತುಪ್ಪನೂ ಸೇರಿಸಿಟ್ಕೋಬಹುದು. ಅಂದ್ರೆ ಜೇನುತುಪ್ಪದಕ್ಕಿನ್ನ ಬೆಲ್ಲನೇ ಒಳ್ಳೇದು ಅಂತ ತಿಳಿಸಿದ್ದಾರೆ ಮಾಸ್ಟರ್ಸ್. ಅರ್ಧ ಕೆಜಿ ಲೋಳೆ ಸರ, ಅರ್ಧ ಲೀಟರ್ ಜೇನುತುಪ್ಪ ಮಿಕ್ಸಿ ಮಾಡ್ಬೇಕು. ಅದನ್ನ ಫ್ರಿಡ್ಜ್ ನಲ್ಲಿ ಇಟ್ಟು 1 ವಾರದ ನಂತರ ತಗೊಳ್ಬಹುದು. ರೆಗ್ಯುಲರ್ ಆಗಿ ಸೇವಿಸಿದರೆ ಹೊಟ್ಟೆಯ ಸಮಸ್ಯೆಗಳು ದೂರ ಆಗುತ್ತದೆ. ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರುವವರು ರೆಗ್ಯುಲರ್ ಆಗಿ ಅಲೋವೆರಾದ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಮುಟ್ಟಿನ ತೊಂದರೆ ಸಹ ನಿವಾರಣೆ ಆಗುತ್ತದೆ. ಮತ್ತೆ ಮಲದ್ವಾರದಲ್ಲಿ ಒಂದೊಂದು ಸಲ ಖಾರ ಇವೇನಾದ್ರೂ ನಾವು ಜಾಸ್ತಿ ತಿಂದಾಗ ಸ್ವಲ್ಪ ನಮ್ಗೆ ಖಾರ ತಿಂದಾಗ ಉರಿ ಬರುತ್ತೆ. ಆವಾಗ ಏನ್ ಮಾಡ್ಬೇಕು, ಈ ಪಲ್ಪ್ ಅನ್ನು ನಾವು ಅಲ್ಲಿಗೆ ಅಪ್ಲೈ ಮಾಡುವುದರಿಂದ ಆ ಉರಿ ಕಮ್ಮಿ ಆಗುತ್ತದೆ ಮಾಸ್ಟರ್ಸ್. ಮತ್ತೆ ತಲೆಯಲ್ಲಿ ಹೊಟ್ಟು ಇದ್ರೆ ತಲೆಗೆ ಈ ಜೆಲ್ ಅನ್ನು ಅಪ್ಲೈ ಮಾಡುವುದರಿಂದ ಹೊಟ್ಟು ನಿವಾರಣೆ ಆಗುತ್ತದೆ. ಇದರ ಜೊತೆ ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ ಮಿಕ್ಸ್ ಮಾಡಿ ಹಾಕಿ ತಲೆಗೆ ಮಸಾಜ್ ಮಾಡಬೇಕು. ಇದರಿಂದ ಕೂದಲಿಗೂ ಒಳ್ಳೆಯದು, ಹೊಟ್ಟು ಸಹ ನಿವಾರಣೆ ಆಗುತ್ತದೆ. ಇದನ್ನು 10 ಅಥವಾ 15 ml ದಿನ ತಗೊಳ್ಳೋದ್ರಿಂದ ನಮ್ಮ ತೂಕವನ್ನು ಸಹ ಕಮ್ಮಿ ಮಾಡಿಕೊಳ್ಳಬಹುದು. ಮತ್ತೊಂದು ಪ್ಯಾಕಿಂಗ್ ಬರುವ ಅಲೋವೆರಾ ಉಪಯೋಗಿಸುವುದರಿಂದ ಏನು ಪ್ರಯೋಜನ ಇರಲ್ಲ. ಫ್ರೆಶ್ ಆಗಿರೋ ಮನೆಯಲ್ಲೇ ಬೆಳೆದ ಅಲೋವೆರಾ ರಸನೇ ಉಪಯೋಗಿಸ್ಕೊಳ್ಬೇಕು ಮಾಸ್ಟರ್ಸ್. 10 ml ಲೋಳೆ ಸರಕ್ಕೆ 10 ml ಪಾರಿಜಾತ ರಸ ಬೆರೆಸಿ ಕುಡಿಯುವುದರಿಂದ, ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ತುಂಬಾ ಪ್ರಯೋಜನ ಇದೆ. ಜಾಯಿಂಟ್ ಪೇನ್, ಸಂಧಿವಾತ, ಆರ್ಥರೈಟ್ಸ್ ಇಂತಹ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಮಾಸ್ಟರ್ಸ್. ಬೆಳಿಗ್ಗೆ 50 ml, ರಾತ್ರಿ 50 ml ಸೇವಿಸಬಹುದು. ಜ್ಯೂಸ್ ಕುಡಿಯಲು ಕಹಿ ಎನಿಸಿದರೆ ಅದರ ಜೊತೆ ಅನಾನಸ್ ಆಗ್ಲಿ, ಗ್ರೇಪ್ಸ್ ಆಗ್ಲಿ ಏನಾದ್ರೂ ಅದ್ರ ಜೊತೆ ಮಿಕ್ಸ್ ಮಾಡಿ ಕುಡಿಯಬಹುದು. ಸ್ವಲ್ಪ ಅದು ಕಹಿ ಇರುತ್ತೆ, ಈ ತರ ಹಣ್ಣುಗಳ ಜೊತೆನೂ ಮಿಕ್ಸ್ ಮಾಡಿ ತಗೊಳ್ಬಹುದು. ಇದರ ಸೇವನೆಯಿಂದ ಮುಪ್ಪನ್ನು ಸಹ ಇದು ದೂರ ಮಾಡುತ್ತದೆ. ಹಾಗೆಯೇ ಇದರಿಂದ ಮಾಸ್ಟರ್ಸ್ ನೋಡಿ ಇಷ್ಟೊಂದು ಪ್ರಯೋಜನ ಇದೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತೆ ಇದನ್ನು ಮನೆಯಲ್ಲೂ ಸಹ ವಾಸ್ತು ಪ್ರಕಾರ ಬೆಳೆಸ್ತಾರೆ ಮಾಸ್ಟರ್ಸ್.
ಇದನ್ನು ಮನೆಯಲ್ಲಿ ಬೆಳೆಸೋದಾದ್ರೆ ಇದಕ್ಕೆ ಅದೃಷ್ಟ ಸಂಪತ್ತನ್ನು ಬೆಳಗಿಸುವ ಸಸ್ಯವಾಗಿದೆ ಅಂತ ಹೇಳ್ತಾರೆ. ಇದನ್ನು ವಾಸ್ತು ಪ್ರಕಾರ ನಾವು ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದರಿಂದ ಮನೆ ಸಮೃದ್ಧಿ ಆಗುತ್ತೆ ಅಂತ ಆ ಹೇಳ್ತಾರೆ. ಈಗಂತೂ ಯಾರ ಮನೆ ಹತ್ರ ಹೋದ್ರೂ ಪಾಟಲ್ಲಿ ಇದ್ದೇ ಇರುತ್ತೆ, ಎಲ್ಲರೂ ಬೆಳೆಸಿರ್ತಾರೆ ಮಾಸ್ಟರ್ಸ್.